ಕುಡಿಯೋ ನೀರಿನ ದಾಹವನ್ನು ಇಂಗಿಸಬೇಕು, ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು, ಜನ ಜಾನುವಾರುಗಳಿಗೆ ಸಮರ್ಪಕವಾದಂಥ ನೀರಾವರಿ ವ್ಯವಸ್ಥೆ ಆಗಬೇಕು ಅಂತೇಳಿ ಒಂದು ಒತ್ತಾಯನ ಹೊತ್ತು ಪಾದಯಾತ್ರೆಯನ್ನು ಇಲ್ಲಿಂದ ಕೈಗೊಳ್ತಾ ಇರುವಂಥ ಎಲ್ಲ ನನ್ನ ಹೋರಾಟಗಾರರ ತಾಯಿಯಂದರಿಗೆ ಮತ್ತು ಬಂಧುಗಳಿಗೆ ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಸರ್ಕಾರ ಸುಮ್ಮನೆ ಕೊಡೋದಿಲ್ಲ. ಯಾವುದಾದ್ರು ಕೆಲಸ ಆಗಬೇಕಾದ್ರೆ ಆ ಭಾಗದಲ್ಲಿ ರಾಜಕೀಯ ನಾಯಕತ್ವ ಬಲಿಷ್ಠವಾಗಿದ್ದರೆ ಕೆಲಸಗಳಾಗ್ತವೆ. ಪ್ರತಿ ವರ್ಷ MLAಗಳು ನಮ್ಮ ಕ್ಷೇತ್ರಕ್ಕಿಂತ ಅನುದಾನ ಬೇಕು ಅಂತ ಪಟ್ಟಿ ಕೊಡ್ತಾರೆ. ಇನ್ಯಾವುದೋ ಒಂದು ಅನುದಾನ ಕೊಡಬೇಕು ಅಂದ್ರೆ ಇನ್ಯಾರು ಇವ್ರಿಗೆ ಸ್ಟ್ರಾಂಗ್ ಆಗಿರೋ MLA ಅಲ್ಲಿ ಬಂದ್ಬಿಟ್ರೆ ಅವ್ರು ಊಟಬಿಡುತ್ತೆ. ಈಗ ಸರ್ಕಾರದ ದುಡ್ಡಿರಲ್ಲ. ಅದರಿಂದ ಇವತ್ತು ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದ ಅನುದಾನಗಳು ತರೋದ್ರಲ್ಲಿ ಶಕ್ತಿಹೀನರಾಗಿದ್ದಾರೆ. ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಅಂತ ಹೇಳ್ತಿರೋದು ಶಕ್ತಿಹೀನರಾಗಿರೋದ್ರಿಂದ ಕುಡಿಯೋ ನೀರಿಗಿರುವಂಥದ್ದು ಜನಾಂದೋಲನಗಳ ಮುಖಾಂತರನೇ ಸರ್ಕಾರವನ್ನು ಮಣಿಸಬೇಕು ಅಂತ ಹೊಂದಿದ್ರಿ. ಇದಕ್ಕೆ ಗೆಲ್ತೀರಿ, ಜಯ ಆಗುತ್ತೆ. ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆ ರೈತ ಸಂಘ, ರಾಮನಗರ ಜಿಲ್ಲಾ ರೈತ ಸಂಘ, ನೀವು ಪೂರ್ತಿ ಬೆಂಗಳೂರು ಬೆಳೆದಿ ದಾಟುವವರು ಕೂಡ ನೀವು ತಂಗಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿನ ಪತ್ರ ಬರೆದಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರ ಬರೆದಿದ್ದೀನಿ, ಮತ್ತು ನೀರಾವರಿ ಮಂತ್ರಿ ಉಪಮಂತ್ರಿಗಳು ಪತ್ರ ಬರೆದಿದ್ದೀವಿ. ಜೊತೆಗೆ ಪೊಲೀಸ್ ಕಮಿಷನರ್ ಪತ್ರ ಕೊಟ್ಟು ನಾವು ಇಲ್ಲಿಂದ ಬಂದು 2ನೇ ತಾರೀಕು ಬಂದಿದ್ದೀವಿ ಅಂತ ಹೇಳಿದ್ವಿ. ರೂಟ್ ಎಲ್ಲ ಕೇಳ್ತಾ ಇದ್ದಾರೆ. ನಾವು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಹೇಶ್ ಪ್ರಭು, ಕೆಂಪುಗೌಡರು, ಹೊಸಕೋಟೆ ಬಸವರಾಜು, ಸಿದ್ದರಾಜು, ಇಡೀ ಚಾಮರಾಜನಗರ ಜಿಲ್ಲಾ ಸಮಿತಿಯಿಂದ ಜವಾಬ್ದಾರಿ ತಗೊಂಡು ಈ ಚಳುವಳಿ ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಜೊತೆಗೆ ನೀವು ಮಂಡ್ಯಕ್ಕೆ ಹೋದಾಗ ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕೂಡ್ಕೋತಾರೆ, ನನ್ನ ರಾಮನಗರಕ್ಕೆ ಹೋದಾಗ ಅಲ್ಲಿ ಕೂಡ್ಕೋತಾರೆ. ಕೊನೆಯ ದಿನ ನಿಮ್ಮ ಜೊತೆಗೆ ಸುತ್ತಮುತ್ತಲ ಜಿಲ್ಲೆಗಳ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಅವರು ಕೂಡ ಇವತ್ತು ಒತ್ತಾಸೆ ನಿಲ್ಲಿಸ್ತಾರೆ. ನಾವು ಹೋಗೋದು ಮಹೇಶ್ ಪ್ರಭು ಅವರು ಮಾತಾಡಿದ್ರು, ಪಾದಯಾತ್ರೆ ಹೊರಟ ಮೇಲೆ ಅನುದಾನ ಮಂಜೂರಾಗಿದೆ ಅಂತಂದರೆ ನಾವು ಗೆಲ್ತೀವಿ, ಎಲ್ಲಿದ್ದೀವಿ ಅಲ್ಲಿ ಮಟ್ಟುಗೊಳಿಸ್ತೀವಿ. ಇಲ್ಲಾಂದರೆ ಮುಖ್ಯಮಂತ್ರಿ ಹತ್ರ ಬರಲೇಬೇಕಾಗತ್ತೆ, ಕೂರಲೇಬೇಕಾಗತ್ತೆ, ಕೊಡಲೇಬೇಕು. ನೀರು ಹೋಗೋಣ ಎಲ್ಲರೂ ಜಯವಾಗಲಿ.